ಹಾಯ್ ಹೆಲೋ ಗೆಳೆಯರೇ, ಎಲ್ಲರಿಗೂ ನಮ್ಮ ಲಕ್ಕಿ ಮೋಟರ್ ರಿವೈಂಡಿಂಗ್ ವರ್ಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಯೋಣಪ್ಪ ಅಂದರೆ, ನಾವು 3 ಫೇಸ್ ಮೋಟರ್ ಸ್ಟಾರ್ಟ್ ಮಾಡಲಿಕ್ಕೆ ಕಂಟ್ರೋಲ್ ಪನಲ್ ಅಥವಾ ಸ್ಟಾರ್ಟರ್ ಬೋರ್ಡ್ ಅಂತ ಯೂಸ್ ಮಾಡ್ತೀವಿ. ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಹೇಗೆ ಯೂಸ್ ಮಾಡೋದು, ಹೇಗೆ ವೈರಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ವಿಡಿಯೋನ ಮುಂದುವರ್ಸೋಣ. ಅದೇ ರೀತಿ ಬೋರ್ಡ್ ಮಾಡಲಿಕ್ಕೆ ಮೊದಲನೇದಾಗಿ ನಮಗೆ 3 ಕಿಟ್ಕೆಟ್ ಫ್ಯೂಸ್ಗಳು ಬೇಕಾಗ್ತದೆ. ಒಂದು ಆಮ್ಸ್ ಮೀಟ್ರು, ಒಂದು ವೋಲ್ಟ್ ಮೀಟ್ರು, ಒಂದು ಸ್ಟಾರ್ಟ್ರು, ಅದೇ ರೀತಿ ಒಂದು ಸಿಂಗಲ್ ಪೀಸ್ ಪ್ರಿವೆಂಟ್ರು ಮತ್ತು ಒಂದು ಮೋಟ್ರ್. ಇಷ್ಟು ಐಟಮ್ಗಳು ನಮಗೆ ಬೇಕಾಗುತ್ತೆ. ಮೋಟ್ರ್ ಬಿಟ್ಟು ಬೋರ್ಡ್ ಮಾಡಲಿಕ್ಕೆ 3 ಕಿಟ್ಕೆಟ್ ಫ್ಯೂಸು, ಒಂದು ಆಮ್ಸ್ ಮೀಟ್ರು, ಒಂದು ವೋಲ್ಟ್ ಮೀಟ್ರು, ಅದ್ರ ಜೊತೆ ಒಂದು ಸ್ಟಾರ್ಟ್ರು, ಒಂದು ಸಿಂಗಲ್ ಪೀಸ್ ಪ್ರಿವೆಂಟ್ರು ಬೇಕಾಗ್ತದೆ. ಇದರಲ್ಲಿ ಆಟೋ ಸ್ಟಾರ್ಟರ್ ಕನೆಕ್ಷನ್ ತೋರಿಸಿಲ್ಲ ನಾವು. ಇಷ್ಟು ಬೇಕಾಗ್ತದೆ. ಇದರಲ್ಲಿ ಮೊದಲನೇದಾಗಿ ನಾವು ಅದೇ ರೀತಿ ನೀವು ಈ ಸ್ಕ್ರೀನಿನ ಮೇಲೆ ಏನು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಸ್ಟಾರ್ಟ್ರದು ಕಂಟ್ರೋಲ್ ವೈರಿಂಗು ಮತ್ತು ಪವರ್ ವೈರಿಂಗ್ ಹೆಂಗಿರುತ್ತೆ ಅಂತ ತೋರಿಸ್ಕೊಂತ ಹೋಗ್ತೇನೆ, ನೋಡ್ಕೊಂತ ಹೋಗ್ರಿ. ಮೊದಲನೇ ರೀತಿ ಇದರಲ್ಲಿ ಕೆಂಪು ಮತ್ತು ಹಸಿರು ಪಾಯಿಂಟ್ ಏನು ಕಾಣ್ತಾ ಇದೆಯಲ್ಲ, ಅದು ಸ್ಟಾರ್ಟರ್ ಕಾಯಿಲು. ಮೇಲೆ ಏನು 4 ಪಾಯಿಂಟ್ ಕಾಣ್ತಿದೆಯಲ್ಲ, ಅದು ರಿಲೇ. ಈ ರಿಲೇಯಲ್ಲಿ ಇಲ್ಲಿ ಫಸ್ಟು ನೀಲಿ ಕಲರ್ದೇನು ಲೂಪ್ ಇದೆಯಲ್ಲ, ಈ ಲೂಪು ಮತ್ತು ಕಾಂಟ್ಯಾಕ್ಟರ್ ಲೂಪ್ ನಡುವೆ ಇರುವಂತಹ ಈ ಪಾಯಿಂಟ್ನ, ಈ ಕೆಂಪು ಪಾಯಿಂಟ್ ಇರುವಂಥದ್ದು ನಾರ್ಮಲಿ ಓಪನ್ ಇರುತ್ತೆ. ಇದು ಒಂದು ಪಾಯಿಂಟು ನಾರ್ಮಲಿ ಓಪನ್ ಇರುತ್ತೆ. ಅದ್ರ ಪಕ್ಕದಿರುವಂತಹ ಆ ಕೆಂಪು ಲೂಪಲ್ಲಿರುವಂಥ ಇನ್ನೊಂದು ಪಾಯಿಂಟು ನಾರ್ಮಲಿ ಕ್ಲೋಸ್ ಇರುತ್ತೆ. ಆಯಿತಾ? ನೀವು ಸ್ಟಾರ್ಟ್ ಬಟನ್ ಒತ್ತಿದಾಗ ಈ ನಾರ್ಮಲಿ ಓಪನ್ ಇರುವಂತಹದ್ದು ಕ್ಲೋಸ್ ಆಗ್ತದೆ. ಸ್ಟಾರ್ಟ್ರ್ ಕಾಯಿಲ್ ಹಿಡಿದ ತಕ್ಷಣ ಇದು ನಾರ್ಮಲಿ ಕ್ಲೋಸ್ ಆಗ್ತದೆ. ಇಲ್ಲಿ ನಾರ್ಮಲಿ ಕ್ಲೋಸ್ ಇರುತ್ತಲ್ಲ, ಈ ನಾರ್ಮಲಿ ಕ್ಲೋಸ್ ಇರುವಂಥದ್ದು ಜಾಗದಾಗೆ ಕರೆಂಟು ಫ್ಲೋ ಆಗಿ ಮೋಟ್ರ್ ಸ್ಟಾರ್ಟ್ ಆಗ್ತದೆ. ಆಯಿತಾ? ಈಗ ಪವರ್ ಕಂಟ್ರೋಲ್ ಯೂನಿಟ್ನ ವೈರಿಂಗು ಆಲ್ರೆಡಿ ಸ್ಟಾರ್ಟ್ರಲ್ಲಿರುತ್ತೆ. ಈಗ ಹೇಳ್ಕೊಂತ ಹೋಗ್ತೀನಿ, ಒಂದು ಸಲ ನೋಡ್ಕೊಂತ ಹೋಗ್ಬಿಡಿ. ಮೊದಲನೇದಾಗಿ ಸ್ಟಾರ್ಟರ್ ಕಾಯಿಲಿಂದ ಹಿಡಿದು ನಾರ್ಮಲಿ ಕ್ಲೋಸ್ ಇರುವಂತಹ ಒಂದು ಪಾಯಿಂಟಿಗೆ ಕೊಡಬೇಕಾಗ್ತದೆ. ಅದೇ ರೀತಿ ಸ್ಟಾರ್ಟರ್ ಕಾಯಿಲಿಂದ ಇನ್ನೊಂದು ಪಾಯಿಂಟ್ನ ಸಪ್ಲೈ ರಿಲೇಗೆ ಏನು ಸಪ್ಲೈ ಇನ್ನೊಂದು ಪಾಯಿಂಟು ಅಲ್ಲಿ ಕೊಡಬೇಕಾಗ್ತದೆ. ಅದೇ ರೀತಿ ಮುಂದೆ ಲೂಪ್ ಇರುತ್ತೆ. ನಾರ್ಮಲಿ ಓಪನ್ ಮತ್ತು ನಾರ್ಮಲಿ ಕ್ಲೋಸ್ ನಡುವೆ ಒಂದು ಲೂಪ್ ಇರುತ್ತೆ. ಅದೇ ರೀತಿ ನಾರ್ಮಲಿ ಓಪನ್ ಏನಿರುತ್ತಲ್ಲ, ಅಲ್ಲಿಂದ ಮೊದಲನೇ ಪಾಯಿಂಟಿಂದ ಹಿಡಿದು ಸಪ್ಲೈಗೆ ಒಂದು ಲೂಪ್ ಇರುತ್ತೆ. ರಿಲೇಗೆ ಸಪ್ಲೈ ಬೇಕಲ್ಲ, ಆ ಥರ ಇರುತ್ತೆ. ಅದೇ ರೀತಿ ಕಂಟ್ರೋಲ್ ಯೂನಿಟ್, ಇಷ್ಟು ಕಂಟ್ರೋಲ್ ಯೂನಿಟಿಂದ ವೈರಿಂಗ್ ಆಗ್ತದೆ. ಇನ್ನೇನು ಮತ್ತೆ ಪವರ್ ಯೂನಿಟ್ ಹೆಂಗಿರುತ್ತಪ್ಪ ಅಂದರೆ, 3 ಸಪ್ಲೈ ಕಿಟ್ಕೆಟ್ ಫ್ಯೂಸಿಗೆ ಕೊಡ್ತೇವೆ. ಅದರಲ್ಲಿ ಒಂದು ಸಪ್ಲೈ ತಗೊಂಡು ಆಮ್ಸ್ ಮೀಟ್ರ್ ಥ್ರೂ ರಿಲೇಗೆ ಹೋಗ್ತದೆ. ಇದು ಸೀರೀಸ್ ಕನೆಕ್ಷನಲ್ಲಿ ಇರುತ್ತೆ. ಇದು ಏನು ಬರ್ತದಲ್ಲ, ಇದು ಸೀರೀಸ್ ಕನೆಕ್ಷನಲ್ಲಿ ಬರುತ್ತೆ. ಅದೇ ರೀತಿ ಇನ್ನು ಉಳಿದ 2 ಸಪ್ಲೈನ ಹಿಡಿದು ಅದನ್ನು ವೋಲ್ಟ್ ಮೀಟ್ರ್ ಥ್ರೂ ಪ್ಯಾರಲಲ್ ಕನೆಕ್ಷನ್ ಆಗಿ ರಿಲೇಗೆ ಹೋಗ್ತದೆ. ಏನು ಹೋಗ್ತಾ ಇದ್ರಲ್ಲ, ಇದು ಪ್ಯಾರಲಲ್ ಕನೆಕ್ಷನ್ ಆಗಿ ರಿಲೇಗೆ ಹೋಗುತ್ತೆ. ಹೀಗೆ ಹೋಯ್ತಾ? ಇಲ್ಲಿಗೆ ರಿಲೇದು ಕಿಟ್ಕೆಟ್ ಫ್ಯೂಸಿಂದ ಹಿಡಿದು ಆಮ್ಸ್ ಮೀಟ್ರ್ ಮತ್ತು ವೋಲ್ಟ್ ಮೀಟ್ರ್ ಆಗಿ ರಿಲೇಗೆ ಸಪ್ಲೈ ಬಂದಿರುತ್ತೆ. ಈಗ ನೆಕ್ಸ್ಟ್ ಸಪ್ಲೈ ತೆಳಗಡೆ ಇರುತ್ತೆ ಕಾಂಟ್ಯಾಕ್ಟ್ರಿಂದ ಥ್ರೂ ಮೊದಲನೇ ವೈರು ಸೀದಾ ಪ್ರಿವೆಂಟ್ರು L1ಗೆ ಕೊಡ್ತೇವೆ. ಅದೇ ರೀತಿ ಅದರ ಪಕ್ಕದ ವೈರ್ನ L2 ಕೊಡ್ತೇವೆ. L2 ಕೊಟ್ಟ ನಂತರ L2 ಕೊಟ್ಟವಾ, ಹಿಂಗೆ ಮತ್ತೊಂದು ವೈರ್ನ L1 L3 ಕೊಡ್ತೇವೆ. ಇಲ್ಲಿ ನಿಮಗೆ C1 C2ಗೆ ರಿಲೇ ಮತ್ತು ಕಾಂಟ್ಯಾಕ್ಟರ್ ನಡುವೆ ಕಾಮನ್ ಮಾಡಿರ್ತಾರೆ. ಆ ಕಾಮನ್ ಲೂಪ್ನ ತೆಗೆದು C1 ಇಲ್ಲಿಂದ, ಏನು ನೀವು ಕಾಂಟ್ಯಾಕ್ಟರ್ ನೋಡ್ತಾ ಇದ್ರಲ್ಲ, ಇಲ್ಲಿಂದ C1ಗೆ ಕೊಡಬೇಕಾಗ್ತದೆ. C1ಗೆ ಕೊಟ್ಟು ಆ ಲೂಪಿಂದ ಇನ್ನೊಂದು ವೈರ್ನ C2 ಕೊಡಬೇಕಾಗ್ತದೆ. ಇಲ್ಲಿಗೆ ನಿಮ್ಮದು ಪವರ್ ವೈರಿಂಗು ಮುಗಿಯುತ್ತೆ. ಇದೇ ರೀತಿ ಇಲ್ಲಿಂದ 3 ವೈರ್ನ ತೊಗೊಂಬಂದು ಮೋಟ್ರಿಗೆ ಕೊಡಬೇಕಾಗ್ತದೆ. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ, ರಿಲೇಗಳಲ್ಲಿ ಭಾಳ ವಿಧ ಇರ್ತವೆ. ಯಾವ ರಿಲೇ ಎಷ್ಟು HP ಮೋಟ್ರಿಗೆ ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಮ ವೈಂಡರ್ಗಳನ್ನ ಕೇಳಿ ಯೂಸ್ ಮಾಡಬೇಕಾಗ್ತದೆ. ಸುಮ್ಮನೆ ನನಗೆ ಅಷ್ಟೇ HP ಅಷ್ಟು ರಿಲೇ 32 ರಿಲೇ 5 HP ಮೋಟ್ರಿಗೆ 32 ರಿಲೇ ಹಾಕಿದರೆ ಇದೇನು ನಿಮಗೆ ಲಾಭ ಇರಲ್ಲ, ಹೈ ಡ್ರಾಬ್ಯಾಗ್ ಆಗ್ತದೆ. ನಿಮ್ಮ ಮೋಟ್ರಿಗೆ ತಕ್ಕಂತೆ ನಿಮ್ಮ ರಿಲೇ ಇರಬೇಕಾಗ್ತದೆ. ನಾವು ಮಾಡಿರುವಂತಹ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.